ಮಂಗಳೂರು ಲೋಕಸಭಾ ಕ್ಷೇತ್ರಕ್ಕೆ ನಮ್ಮ SDP ಪಕ್ಷದ ರಾಜ್ಯಾಧ್ಯಕ್ಷರಾದ ಇಲಿಯಾಸ್ ಮೊಹಮ್ಮದ್ ತುಂಬೇರವರನ್ನು ನಾವು ಈಗಾಗಲೇ ಅಭ್ಯರ್ಥಿಯಾಗಿ ಘೋಷಣೆ ಮಾಡಿದ್ದೇವೆ. ಇನ್ನುಳಿದ ಒಂದೆರಡು ಪಕ್ಷದ ಕ್ಷೇತ್ರಗಳಲ್ಲಿ ಅಭ್ಯರ್ಥಿಯ ಘೋಷಣೆ ಬಗ್ಗೆ ಇನ್ನೂ ಸಹ ಚರ್ಚೆಯಲ್ಲಿದೆ. ಯಾವುದೇ ರೀತಿಯ ಇದಾಗಿಲ್ಲ. ಕಳೆದ 6 ತಿಂಗಳ ಹಿಂದೆಯೇ ನಾವು ಪಕ್ಷವನ್ನು ಆಂತರಿಕ ತಳಮಟ್ಟದಿಂದ ಅಭ್ಯರ್ಥಿಗಳನ್ನು ಅಲ್ಲಿಂದಲೇ ಕಾರ್ಯಕರ್ತರ ಚುನಾವಣೆ ಮಾಡೋದು. ಬೇರೆ ಪಕ್ಷದಲ್ಲಿ ಹೈಕಮಾಂಡು ಮತ್ತು ದುಡ್ಡು ಕೊಡುವವರು ಚೂರು ಕೆಡಿಸ್ಕೊಡುವವರಿಗೆ B.Pharm ಟಿಕೆಟ್ ಕೊಡ್ತಾರೆ. ನಮ್ಮಲ್ಲಿ ಹಾಗಲ್ಲ. ಕಾರ್ಯಕರ್ತರ ಮೊದಲು ತಮ್ಮ ಅಸೆಂಬ್ಲಿ ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ಚರ್ಚೆ ಮಾಡಿ ಪಕ್ಷದಲ್ಲಿ ಹೆಚ್ಚು ಸಿದ್ಧಾಂತಕ್ಕೆ ಬದ್ಧರಾಗಿದ್ದವರು, ಹೆಚ್ಚು ತ್ಯಾಗ ಮಾಡಿದ್ದವರು, ಹೆಚ್ಚು ಜನಸಾಮಾನ್ಯ ಸೇವೆ ಮಾಡಿದವರು, ಇಂತಹ ಅಭ್ಯರ್ಥಿಗಳಿಗೆ ನಾವು ಟಿಕೆಟ್ ಕೊಡೋದು. ಎರಡನೇದಾಗಿ ಬೇರೆ ಪಕ್ಷದವರು ಇನ್ನೂ ಸಹ ಅಭ್ಯರ್ಥಿ ಘೋಷಣೆ ಮಾಡಿದ್ರು. ನಮ್ಮ ಅಭ್ಯರ್ಥಿ ಇಲಿಯಾಸ್ ಮೊಹಮ್ಮದ್ ತುಂಬೆ ಅವರು ಸುಳ್ಯದಿಂದ ಹಿಡಿದು ತಲಪಾಡಿ ತನಕ ಈಗಾಗಲೇ ಒಂದು ಸುತ್ತು ಎಲ್ಲ ಜನರನ್ನು ಭೇಟಿಯಾಗಿ ನಮ್ಮ ಪಕ್ಷದ ಸ್ಪರ್ಧೆಯ ಬಗ್ಗೆ, ನಮ್ಮ ಸಿದ್ಧಾಂತದ ಬಗ್ಗೆ ಮತ್ತು ಇಲ್ಲಿಯ ಕಾಂಗ್ರೆಸ್ ಮತ್ತು BJPಯ ಜನವಿರೋಧಿ ಧೋರಣೆ ಬಗ್ಗೆ ಜನರಿಗೆ ಮನಮತ ಮುಟ್ಟುವ ಶೈಲಿಯಲ್ಲಿ ಮಾತನಾಡಿದ್ದಾರೆ. ನಮ್ಮ ಕಾರ್ಯಕರ್ತರು ಸಹ ಈಗಾಗಲೇ ಎಲ್ಲ ಬೂತ್ ಮಟ್ಟದಲ್ಲಿ ಕೆಲಸ ಮಾಡುತ್ತಿದ್ದಾರೆ. ಏಕೆಂದರೆ ದಕ್ಷಿಣ ಕನ್ನಡ ಜಿಲ್ಲೆಯ ಜನರು 28 ವರ್ಷಗಳ ಕಾಲ BJPಯನ್ನು ಸೋಲಿಸುವಂಥ ಒಬ್ಬ ಸಮರ್ಥ ಪಕ್ಷ ಮತ್ತು ಸಮರ್ಥ ಅಭ್ಯರ್ಥಿ ಇಲ್ಲ ಅಂತ ತುಂಬ ಬೇಸರದಲ್ಲಿದ್ದರು. ಅವರಿಗೆ ಆಶಾವಾದವಾಗಿ SDPಯ ಇಲಿಯಾಸ್ ಮೊಹಮ್ಮದ್ ತುಂಬೆ ಅವರು ಈಗ ಬಂದಿದ್ದಾರೆ. ಇಲ್ಲಿಯ ಹಿಂದೂಗಳು, ಕ್ರೈಸ್ತರು, ಮುಸಲ್ಮಾನರು ತಂಡೋಪತಂಡವಾಗಿ ನಮಗೆ ಕೆಲಸ ಮಾಡುತ್ತಿದ್ದಾರೆ, ಓಟು ಹಾಕ್ತಿದ್ದಾರೆ. ಈ ಬಾರಿ ಕರ್ನಾಟಕದ ಇತಿಹಾಸದಲ್ಲಿ ಪ್ರಥಮ ಬಾರಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ BJPಯನ್ನು ಸೋಲಿಸಿ SDP ತನ್ನ ಖಾತೆಯನ್ನು ತೆರಳಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಉಸ್ತುವಾರಿ ಸಚಿವರವರು ಮೊನ್ನೆ SDP ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸುವ ಬಗ್ಗೆ BJPಗೆ ಲಾಭವಾಗುತ್ತದೆ ಅನ್ನೋ ರೀತಿಯಲ್ಲಿ ಮಾತನಾಡಿದ್ದಾರೆ. ವಾಸ್ತವದಲ್ಲಿ ಅವರು ಮಾತನಾಡಿದ ಸಮಯ ಸಂದರ್ಭ ನೋಡಿದ್ದಾರೆ. UPಯಲ್ಲಿ 73 ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳ ಘೋಷಣೆ ಸಂದರ್ಭದಲ್ಲಿ ಹೇಳಿದ್ದಾರೆ. ಏಕೆಂದರೆ ಪರೋಕ್ಷವಾಗಿ ಅವರ ಹೈಕಮಾಂಡ್ಗೆ ಅವರು ಎಚ್ಚರಿಕೆ ಕೊಡ್ತಾ ಇದ್ದಾರೆ, ಮತ ವಿಭಜನೆ ಮಾಡದಿರಿ, ಏಕೆಂದರೆ UPಯಲ್ಲಿ ಕಾಂಗ್ರೆಸ್ ತುಂಬ ದುರ್ಬಲವಾಗಿದೆ. ಕಳೆದ ಬಾರಿ ಉತ್ತರ ಪ್ರದೇಶದಲ್ಲಿ ಕನಿಷ್ಠ 50 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಡೆಪಾಸಿಟೇ ಬಂದಿಲ್ಲ. ಇಡೀ ಇಂಡಿಯಾದ 2014ರ ಚುನಾವಣೆಯಲ್ಲಿ ಇಡೀ ಭಾರತದಲ್ಲಿ 80ಕ್ಕೂ ಹೆಚ್ಚು ಕ್ಷೇತ್ರಗಳಲ್ಲಿ ಸೆಕ್ಯುಲರ್ ಪಕ್ಷಗಳ ಗೆಲುವಿಗೆ ಅಡ್ಡಗಾಲಾಗಿ ನಿಂತದ್ದು ಇದೇ ಕಾಂಗ್ರೆಸ್ ಪಕ್ಷ ಮತ ವಿಭಜನೆ ಮಾಡಿದೆ. ನಮಗೆ ಮತ ವಿಭಜನೆಯದ್ದು ಯಾವುದೇ ಜೋಸಿಲ್ಲ. ಏಕೆಂದರೆ ಇಡೀ ಕರ್ನಾಟಕದಲ್ಲಿ ನಮ್ಮ 10 ವರ್ಷದ ಹೋರಾಟ, ತ್ಯಾಗ, ಪರಿಶ್ರಮದ ಫಲವಾಗಿ ಆದರೂ ಸಹ ನಾವಿಷ್ಟು ಬಲಿಷ್ಠರಾಗಿದ್ದರೂ ಸಹ, ರಾಜ್ಯದಲ್ಲೇ 4ನೇ ದೊಡ್ಡ ರಾಜಕೀಯ ಪಕ್ಷವಾಗಿದ್ದು ಸಹ ನಾವು ನಮ್ಮ ಶಕ್ತಿ ಸಾಮರ್ಥ್ಯ ಮತ್ತು ಗೆಲ್ಲುವ ಅವಕಾಶ ಇರುವಂಥ ದಕ್ಷಿಣ ಕನ್ನಡ ಅಥವಾ ಮಂಗಳೂರು ಲೋಕಸಭಾ ಕ್ಷೇತ್ರದಲ್ಲಿ ಮಾತ್ರ ಈಗ ಅಭ್ಯರ್ಥಿಯನ್ನು ಘೋಷಿಸಿದ್ದೇವೆ. ಅದೇ ರೀತಿ ತಮಿಳುನಾಡಲ್ಲಿ ಸಹ ಒಂದೇ DMK ಪಕ್ಷದೊಂದಿಗೆ ಮೈತ್ರಿ ಸಾಧಿಸಿ ಒಂದು ಕ್ಷೇತ್ರ ಸ್ಪರ್ಧೆ ಮಾಡುತ್ತಿದ್ದೇವೆ. ವೆಸ್ಟ್ ಬೆಂಗಾಲಲ್ಲಿ ಸಹ ಒಂದೇ. ರಾಜಸ್ಥಾನದಲ್ಲಿ BSPಯೊಂದಿಗೆ ಮೈತ್ರಿ ಸಾಧಿಸಿ ಒಂದು ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡುತ್ತಿದ್ದೇವೆ. ಮತ್ತು ಕೇರಳದಲ್ಲಿ BJP ದುರ್ಬಲವಾಗಿರುವಂತಹ 5-6 ಕ್ಷೇತ್ರಗಳಲ್ಲಿ ಮಾತ್ರ. ಏಕೆಂದರೆ ಕಳೆದ 10 ವರ್ಷದಲ್ಲಿ ದೇಶದ 20 ರಾಜ್ಯಗಳಲ್ಲಿ ಬಲಿಷ್ಠವಾಗಿ ಬೀದಿ ಹೋರಾಟ ಮಾಡುವ, ಜನಸೇವೆ ಮಾಡುವ ಪಕ್ಷವಾಗಿದೆ ಸೋಷಿಯಲ್ ಡೆಮೊಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾ SDP. ದೇಶದಲ್ಲಿ ಕನಿಷ್ಠ 150 ಲೋಕಸಭಾ ಕ್ಷೇತ್ರಗಳಲ್ಲಿ ಸ್ಪರ್ಧಿಸುವಂಥ ಶಕ್ತಿ, ಸಾಮರ್ಥ್ಯ ಮತ್ತು ಸಂಘಟನಾ ಶಕ್ತಿ ನಮಗಿದೆ. ಆದರೂ ಸಹ ಕೋಮುವಾದಿ ಶಕ್ತಿಗಳು ಮತ್ತು ಮತ ವಿಭಜನೆ ಆಗಬಾರದು ಎಂಬ ಒಂದು ಕಾರಣಕ್ಕಾಗಿ ಮತ್ತು ನಮಗೆ ಗೆಲುವಿನ ಹೆಚ್ಚು ಅವಕಾಶ ಇರುವ ಕ್ಷೇತ್ರಗಳಲ್ಲಿ ಮಾತ್ರ ಆಯ್ಕೆ ಮಾಡಿ ನಾವು ಸ್ಪರ್ಧೆ ಮಾಡುತ್ತಿದ್ದೇವೆ. ಎರಡನೇ ವಿಷಯ, ಕಾಂಗ್ರೆಸ್, BJP ಅಥವಾ ಬೇರೆ ಪಕ್ಷಗಳು ದಕ್ಷಿಣ ಕನ್ನಡದಲ್ಲಿ ಚುನಾವಣೆ ರಂಗಕ್ಕೆ ಇಳಿಯೋದಕ್ಕಿಂತ ಮೊದಲೇ ಅಥವಾ ಅವರಿಗೆ ಅಭ್ಯರ್ಥಿಗಳ ಪೈಪೋಟಿ, ಜಿದ್ದಾಜಿದ್ದಿ, ಲಾಬಿ ನಡೆಯುವ ಮಧ್ಯದಲ್ಲಿ ಇದಕ್ಕಿಂತ ಮೊದಲೇ ನಾವು ಅಭ್ಯರ್ಥಿಯನ್ನು ಮಾಡಿದ್ದೇವೆ ಮತ್ತು ನೆಹರು ಮೈದಾನದಲ್ಲಿ ದೊಡ್ಡ ಮಟ್ಟದ ಸಭೆ ಮಾಡಿದ್ದೇವೆ. ನೆಹರು ಮೈದಾನದಲ್ಲಿ ನಾವು ಸಂಘಟನೆ ಮಾಡಿದ್ದು ಮತ್ತು ನಮ್ಮ ನಿರೀಕ್ಷೆ ಇದ್ದದ್ದು ಕೇವಲ 5,000 ಜನ ಸೇರಿಸುವುದಾಗಿದೆ. ಆದರೆ ಮೊನ್ನೆ ನಡೆದಂಥ ಸಭೆಯಲ್ಲಿ 12,000ಕ್ಕೂ ಹೆಚ್ಚು ಜನರು ಸೇರಿದ್ದಾರೆ. ಅದರಲ್ಲಿ ಆ ಸಮಯದಲ್ಲಿ ದಲಿತರು, ಬಿಲ್ಲವರು, ಬಂಟರು ಮತ್ತು ಹಿಂದೂ ಮತ್ತು ಕ್ರೈಸ್ತ ಸಮುದಾಯದ 100 ಜನರು ವೇದಿಕೆಯಲ್ಲೇ ಪಕ್ಷಕ್ಕೆ ಸೇರ್ಪಡೆ ಮಾಡಿದರು. ಇದು ಸಿಗ್ನಲ್ ಏನು ತೋರ್ತದೆ ಅಂದರೆ 28 ವರ್ಷಗಳ ಕಾಲ ಇಲ್ಲಿಯ ಯಾವುದೇ ಸೆಕ್ಯುಲರ್ ಪಕ್ಷಗಳಿಗೆ BJPಯನ್ನು ಸೋಲಿಸಲಿಕ್ಕೆ ಆಗಿಲ್ಲ. ಆ ಕೆಲಸವನ್ನು ಖಂಡಿತವಾಗಿಯೂ ಈ ಬಾರಿ SDP ಅಭ್ಯರ್ಥಿ ಮಾಡ್ತಾರೆ, ಅವರು BJPಯನ್ನು ಸೋಲಿಸುತ್ತಾರೆ ಎಂಬ ಭರವಸೆಯೊಂದಿಗೆ